ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳನೇ ರುಚಿಕರವಾದಂತಹ ಒಂದು ಬೆಂಡೆಕಾಯಿ ಫ್ರೈಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು 1 ತಿಂಗಳಿಂದ 2 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಈ ಸ್ನ್ಯಾಕ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಬನ್ನಿ ಶುರು ಮಾಡೋಣ. ಇದಕ್ಕಾಗಿ ನೀವು ಬೆಂಡೆಕಾಯನ್ನು ಆದಷ್ಟು ಫ್ರೆಶ್ ಆಗಿರುವಾಗಲೇ ಮಾಡ್ಕೊಳ್ಳಿ. ಮಾರ್ಕೆಟಿಂದ ತಂದ ದಿವಸವೋ ಅಥವಾ ಮಾರನೇ ದಿವಸ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಅಷ್ಟೇ ರುಚಿಕರವಾಗಿ ಬರುತ್ತೆ. ಈಗ ಬೆಂಡೆಕಾಯಿಯನ್ನು ಕಟ್ ಮಾಡುವಂತಹ ರೀತಿಯನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಅದರ ತೊಟ್ಟಿನ ಭಾಗ ಆಗಿರ್ಬೋದು, ಅದರ ತುದಿ ಭಾಗವನ್ನೆಲ್ಲ ಚೆನ್ನಾಗಿ ತೆಕ್ಕೊಳ್ಳಿ. ನಂತರ ಈಗ ಒಂದು ಬೆಂಡೆಕಾಯಿನ 3 ಪೀಸಾಗಿ ಕಟ್ ಮಾಡಿಕೊಂಡು ನೋಡಿ, ವಿಡಿಯೋದಲ್ಲಿ ತೋರಿಸಿರೋ ಥರನೇ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಈ ಥರ ಸೀಳ್ಬಿಟ್ಟು ಅದರ ಒಳಗಿನ ಬೀಜವನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಒಂದು ಬೀಜವನ್ನು ಸಹ ಇಟ್ಕೊಳ್ಬೇಡಿ. ಈಗ ನಮಗೆ ಫ್ರೈ ಮಾಡುವಾಗ ಬೀಜ ಸರಿಯಾಗಿ ಫ್ರೈ ಆಗಿ ಸಿಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಪ್ರತಿಯೊಂದು ಪೀಸಲ್ಲಿರುವಂತಹ ಬೀಜವನ್ನು ಸಹ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇಷ್ಟು ಸಣ್ಣಕ್ಕಾಗಿ ಬಂದರೆ ಸಾಕಾಗತ್ತೆ. ಇದಕ್ಕಿಂತ ಅಗಲ ಮಾಡ್ಕೊಳ್ಳೋದು ಬೇಡ ಪೀಸನ್ನೆಲ್ಲ. ನೋಡಿ, ಪ್ರತಿಯೊಂದು ಪೀಸನ್ನು ನೋಡಿ, ಇಷ್ಟು ಸ್ವಲ್ಪ ದೊಡ್ಡದಾಯಿತು ಅಂತಂದರೆ ಮತ್ತೆ ಅದನ್ನು ಸೀಳಿ ಮಧ್ಯಭಾಗದಲ್ಲಿ ಸೀಳ್ಕೊಂಡು ಸಣ್ಣದಾಗಿ ಮಾಡ್ಕೊಳ್ಳೋಣ. ಈಗ ಪ್ರತಿಯೊಂದು ಬೆಂಡೆಕಾಯಿನೂ ಸಹ ಇಷ್ಟೇ ದೊಡ್ಡಕ್ಕೆ ಮಾಡಿಕೊಂಡು ಬೀಜದಿಂದ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೀಗ ನೋಡ್ತಾ ಇರ್ಬೋದು. ನೋಡಿ, ಎಲ್ಲ ಬೀಜವನ್ನು ಸಹ ಒಂದೇ ಒಂದು ಇಟ್ಕೊಂಡಿಲ್ಲ. ಇನ್ನೀಗ ಕಟ್ ಮಾಡಿದಂತಹ ಈ ಬೆಂಡೆಕಾಯಿ ಹೋಳುಗಳನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಈಗ ಹೆಚ್ಚಿ ಇಟ್ಟಂತಹ ಬೆಂಡೆಕಾಯಿ ಹೋಳುಗಳೆಲ್ಲ ಸೈಡಲ್ಲಿ ಇರಲಿ. ನೆಕ್ಸ್ಟ್ ಈಗ ಇದಕ್ಕೆ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು 2 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇನ್ನೀಗ ಕೊತ್ತಂಬರಿ ಪುಡಿಯನ್ನು ಇಲ್ಲಿ 1 ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ. 1 ಚಮಚ ಆಗುವಷ್ಟು ಖಾರದ ಪುಡಿ, ಅಂದರೆ ಅಚ್ಚ ಖಾರದ ಪುಡಿ. ನಂತರ ಈಗ 1 ಚಮಚ ಆಗುವಷ್ಟು ಜೀರಿಗೆ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಗರಂ ಮಸಾಲ 1 ಸ್ಪೂನ್ ಆಗುವಷ್ಟು ಮತ್ತು ಅರಶಿನವನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗಾಗಲೇ ನಾವು ಹಾಕಿರುವಂತಹ ಮಸಾಲ ಪುಡಿ ಆಗಿರ್ಬೋದು, ಅಕ್ಕಿ ಹುಡಿ ಆಗಿರ್ಬೋದು, ಕಡಲೆ ಹಿಟ್ಟು ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನೀಗ ನಾವು ಬೆಂಡೆಕಾಯಿ ಹೋಳುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ 1 ಚಮಚ ಆಗುವಷ್ಟು ಈ ಮಸಾಲೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಕೈಯನ್ನು ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ನಾನೀಗ ತೋರಿಸ್ತೀನಿ ಹೇಗೆ ಮಿಕ್ಸ್ ಮಾಡಬೇಕು ಅಂತ. ಮೇಲ್ಮೇಲೆ ಹೊರಳಿಸ್ಬೇಕು. ನೋಡಿ, ಈ ಥರ ಮಾಡ್ಕೊಳ್ಬೇಕು, ಹಾರಿಸ್ಬೇಕು. ಇನ್ನು ಯಾವುದೇ ಕಾರಣಕ್ಕೂ ನಾವು ಕೈಯನ್ನು ಹಾಕಿ ಮಿಕ್ಸ್ ಮಾಡಿತ್ತು ಅಂತಂದರೆ ಮಸಾಲೆ ಎಲ್ಲ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ಈಗ 2ನೇ ಬಾರಿಗೆ ನಾನೀಗ ನೀರನ್ನು ಒಂದು ಸ್ವಲ್ಪ ಮೇಲಿಂದ ಚಿಮುಕಿಸಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಆಮೇಲೆ ನೀರನ್ನು ಚಿಮುಕಿಸಿ ಆದ ನಂತರ ತಿರ್ಗಾ ನಾವೀಗ ಮಸಾಲೆ ಪುಡಿಯನ್ನು ಈಗ ಹಾಕ್ಕೊಂಡು ಹೊರಳಿಸ್ಬೇಕು. 2 ಕೈಯಿಂದನೂ ಹೀಗೆ ಹಿಡ್ಕೊಂಡು ನೋಡಿ, ಮೇಲ್ಮೇಲೆ ಹೊರಳಿಸಿದ್ರೆ ನಿಮಗೆ ಹಾರಿಸಿದ್ರೆ ನಿಮಗೆ ಸರಿಯಾಗಿ ಕೋಟಿಂಗ್ ಆಗಿ ಸಿಗುತ್ತೆ. ಇದೇ ರೀತಿಯಾದಂತಹ ಪ್ರೊಸೆಸನ್ನು ಒಂದು 5 ರಿಂದ 6 ಬಾರಿ ಆದರೂ ಮಾಡ್ಕೊಳ್ಬೇಕು. ನೀರನ್ನು ಹಾಕೋದು, ಈ ಥರ ಚಿಮುಕಿಸೋದು, ಮತ್ತು ಹುಡಿಯನ್ನು ಹಾಕೋದು. ಹುಡಿ ಅಂದರೆ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ಳೋದು. ಹೀಗೆ ಮಾಡ್ತಾ ಬಂದಾಗ ನಿಮಗೆ ಸರಿಯಾಗಿ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಈ ಬೆಂಡೆಕಾಯಿ ಹೋಳುಗಳಿಗೆ. ಇನ್ನು ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಈ ಬೆಂಡೆಕಾಯಿಯಲ್ಲಿರುವಂತಹ ಲೋಳೆ ಅಂಶ ಎಲ್ಲ ಬಿಟ್ಕೊಂಡು ಬರುತ್ತೆ. ಹಾಗೆ ಮಾಡಿತು ಅಂತಂದರೆ ನಿಮಗೆ ಸರಿಯಾಗಿ ಇದು ಫ್ರೈ ಆಗಿ ಸಿಗೋದಿಲ್ಲ. ಈಗಾಗಲೇ ಚೆನ್ನಾಗಿ ಇದನ್ನು ಹುಡಿಯನ್ನು ಹಾಕ್ಕೊಂಡು 5 ರಿಂದ 6 ಬಾರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಅಕಸ್ಮಾತ್ ಎಲ್ಲಾದರೂ ಒಂದಕ್ಕೊಂದು ಅಂಟ್ಕೊಂಡಿದೆ ಅಂತಂದರೆ ಅದನ್ನೆಲ್ಲ ಬೇರೆ ಬೇರೆಯಾಗಿ ಮಾಡಿ ಇಟ್ಕೊಳ್ಳಿ. ಆದರೂ ನಿಮಗೆ ಬೇರೆ ಬೇರೆ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಹುಡಿಯನ್ನು ಮೇಲಿಂದ ಹಾಕ್ಕೊಂಡು ಹೀಗೆ ಹೊರಡಿಸಿ, ಆವಾಗ ಚೆನ್ನಾಗಿ ಇದು ಬಿಟ್ಕೊಳ್ಳುತ್ತೆ. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡಿದಂತಹ ಈ ಬೆಂಡೆಕಾಯಿ ಹೋಳುಗಳನ್ನು ನಾವೀಗ ಕಾದ ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ. ಈಗ ಎಣ್ಣೆಗೆ ಹಾಕಬೇಕಾದ್ರೂ ಅಷ್ಟೇ ಬೇರೆ ಬೇರೆ, ಅಂದರೆ ಬಿಡಿ ಬಿಡಿಯಾಗಿ ಒಂದೊಂದಾಗಿ ಹಾಕ್ಕೊಳ್ಳಿ. ಅವಾಗ ಕ್ರಿಸ್ಪಿಯಾಗಿ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದಕ್ಕೊಂದು ಅಂಟ್ಕೊಂಡಿತ್ತು ಅಂತ ಅಂದರೆ ಇದು ಸರಿಯಾಗಿ ನಮಗೆ ಬೆಂದು ಸಿಗೋದಿಲ್ಲ. ಇನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಅಂದರೆ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಉರಿಯನ್ನು. ಮತ್ತು ಇದು ನೊರೆ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು ಬರೋದು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಕಲರಿಗಿಂತ ಜಾಸ್ತಿ ಇದನ್ನು ಹುರಿಬೇಕು. ನಿಮಗೆ ಗೊತ್ತಾಗುತ್ತೆ, ಅದು ಕ್ರಿಸ್ಪಿಯಾಗಿ ಬರುವಂತಹ ಸೌಂಡ್ ಬರುತ್ತಲ್ಲ, ಆವಾಗ ನಾವು ಅದನ್ನು ತೆಗಿಬಹುದು. ಈಗಾಗಲೇ 1 ನಿಮಿಷದಿಂದ 2 ನಿಮಿಷಗಳ ಕಾಲ ಹಾಕಿ ಆದಮೇಲೆ ಹಾಗೇ ಬಿಡಬೇಕು. ಆಮೇಲೆ ಇದನ್ನು ಸೌಟು ಹಾಕಿ ತಿರುವಿ ಹಾಕ್ಕೊಳ್ಬೋದು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇನ್ನು
ಉರಿಯನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ತುಂಬ ನಾವು ಡೀಪ್ ಫ್ರೈ ಮಾಡೋದಕ್ಕೆ ಇರೋದ್ರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕರೆದು ತಗೊಳ್ಬೇಕು. ಈಗ 1ನೇ ಬಾರಿ ಇದನ್ನು ತೆಗೆದು ಹಾಕ್ತಾ ಇದ್ದೀನಿ. ಇನ್ನು 2ನೇ ಬಾರಿಗೆ ಸಹ ಅದೇ ರೀತಿಯಾದಂತಹ ಪ್ರೋಸೆಸ್ಸನ್ನು ನಾವು ಕಂಟಿನ್ಯೂ ಆಗಿ ಮಾಡಿಕೊಳ್ಬೇಕು. ಅಂದರೆ ಬಿಡಿ ಬಿಡಿಯಾಗಿ ಹಾಕ್ಕೊಳ್ಬೇಕು ಎಲ್ಲವನ್ನು ಸಹ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಸಂಜೆ ಸ್ನ್ಯಾಕ್ಸಿಗಾದರೂ ತಿನ್ಬೋದು, ಅಥವಾ ಸ್ವಲ್ಪ ಸಾಲ್ಟನ್ನೆಲ್ಲ ಜಾಸ್ತಿ ನೀವು ಹಾಕಿದ್ರಿ ಅಂತ ಆದರೆ ಊಟದ ಜೊತೆಗೆ ಸಹ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತೀರಿ. ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಗಾಗಲೇ 2ನೇ ಬಾರಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಕಲರಿಗಿಂತ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, 2ನೇದನ್ನು ಸಹ ತೆಗೆದಿದ್ದೀನಿ. ಇನ್ನು ಇದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು 1 ತಿಂಗಳಿಂದ 2 ತಿಂಗಳ ಕಾಲ ಹಾಗೆಯೇ ಇಟ್ಕೊಂಡು ತಿನ್ಬೋದು. ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಹವ್ಯಕ ಪಾಕಶಾಲೆಯಲ್ಲಿ ನಾನು ತೋರಿಸಿದಂಥ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ. ಇನ್ನೊಂದು ಹೊಸ ರುಚಿಯೊಂದಿಗೆ ಹವ್ಯಕ ಪಾಕಶಾಲೆಯಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.